ಥ್ಯಾಂಕ್ ಯು. ನಾನು ಒಂದು ಸ್ವಲ್ಪ 2 ನಿಮಿಷ ಅಟ್ಲೀಸ್ಟ್ ಕನ್ನಡದಲ್ಲಿ ಮಾತಾಡೋಣ ಅಂತ. ನಾನು ಆ್ಯಕ್ಚುಲಿ ಬೆಳೆದಿದ್ದು ಶಿವಮೊಗ್ಗದಲ್ಲಿ. ಕನ್ನಡ ಮಾತಾಡೋಕ್ಕೆ ಬರುತ್ತೆ, ಬಟ್ ನಮ್ಮ ಬ್ರದರ್ ವರ್ಷಿಪ್ ಲೀಡರು ಪಾಸ್ಟರ್ ಮನೋರು ಮತ್ತು ಇನ್ನೊಬ್ಬರು ಬ್ರದರ್ ಅನೌನ್ಸ್ಮೆಂಟ್ ಮಾಡಿದೆ ಅಂತ ಶುದ್ಧ ಕನ್ನಡ ಮಾತಾಡೋಕ್ಕಾಗಲ್ಲ. ಆ ಕನ್ನಡ ಕೇಳಿ ನನಗೆ ಹೆದರಿಕೆ, ಮಾತಾಡಲ್ಲ 2 ನಿಮಿಷ ಬೇಡವಾ ಅಂತ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ನನಗೆ ಕನ್ನಡ ಮಾತಾಡೋಕ್ಕೆ ಬರುತ್ತೆ. ಓದಕ್ಕೆ ಬರಲ್ಲ, ಓದಕ್ಕೆ ಬರುತ್ತೆ ಬಟ್ ಅಷ್ಟು ಕ್ಲಿಯರಾಗಿ ಬರಲ್ಲ. ಬರೀ 10th ತನಕ ಕನ್ನಡ ಓದಿದ್ದು. ಅಲ್ಲೂ ಸ್ಕೂಲಲ್ಲೇನೋ ಓದ್ಸಕ್ಕೆ ನಿಲ್ಲಿಸಿದ್ರೆ ನಾನು ನನ್ನ ಹೆಸರು ಕೂತ್ಕೋ ನೆಕ್ಸ್ಟ್ ಬೇರೆಯವ್ರು ಓದಿಸಿ ಅಂತ ಹೇಳ್ಬಿಡ್ತಾರೆ. ಸೊ ಅಷ್ಟು ಸ್ಲೋ. ಬಟ್ ಕನ್ನಡ 10th ಆದಮೇಲೆ ನಾನು ತಿರ್ಗಿ ಅಭ್ಯಾಸ ಇಲ್ಲ ಕನ್ನಡ ಓದಿ ಪ್ರಾಕ್ಟೀಸ್ ಮಾಡೋದು. ಬಟ್ ಅಟ್ಲೀಸ್ಟ್ ಯಾರ್ಯಾರು ಕನ್ನಡ ಮಾತಾಡ್ತಾರೆ ಅವ್ರ ಜೊತೆ ಅಟ್ಲೀಸ್ಟ್ ನನಗೆ ಮಾತಾಡಿ ಪ್ರಾಕ್ಟೀಸ್ ಮಾಡಬೇಕಂತ ಅದಕ್ಕೆ ಅಭ್ಯಾಸ ಇಟ್ಕೊಂಡಿದ್ದೀನಿ. ಬಟ್ ನನಗೆ ತುಂಬ ಸಂತೋಷ ಇಲ್ಲಿ ಬೆಳಿಗ್ಗೆ ಬಂದು ನಿಮ್ಮ ಜೊತೆ ಎಲ್ಲ ಇದ್ದು, ಪ್ಲಸ್ ದೇವರ ವಾಕ್ಯದಿಂದ ಶೇರ್ ಮಾಡೋಕ್ಕೆ ತುಂಬ ಸಂತೋಷ. ಇವಾಗ ನಾನು ಇಂಗ್ಲೀಷಲ್ಲಿ ಸ್ವಿಚ್ ಮಾಡ್ಬಿಡ್ತೀನಿ, ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಎಕ್ಸ್ಟೆಂಡ್ ಮಾಡೋದು, ಹಂಗೆ ಕನ್ನಡ ಮಾತಾಡೋದು. ಓಕೆ, ಟುಡೇಸ್ ಮೆಸೇಜ್ ದಟ್ ಐ ವಾಂಟ್ ಟು ಶೇರ್ ಈಸ್ chosen to called, a conscious progression. ಇವತ್ತಿನ ಸಂದೇಶದ ಒಂದು ಶೀರ್ಷಿಕೆ ಆರಿಸಲ್ಪಟ್ಟವರಿಂದ ಕರೆಯಲ್ಪಟ್ಟವರಿಗೆ ಯಾವ ರೀತಿಯಾಗಿ ನಾವು ಪ್ರಗತಿಯನ್ನು ಹೊಂದುತ್ತಾ ಸಾಗಬೇಕೆಂಬುದಾಗಿ. ಇದು ಮ್ಯಾಥ್ಯೂ ಚಾಪ್ಟರ್ 22 ವರ್ಸ್ 14. ಮತ್ತೇನು ಸುವಾರ್ತೆ 22ನೇ ಅಧ್ಯಾಯ 14ನೇ ವಚನವನ್ನು ನೋಡೋಣ. Jesus tells us, many are called but few are chosen. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಕರೆಯಲ್ಪಟ್ಟವರು ಅನೇಕರು, ಆದರೆ ಆರಿಸಲ್ಪಟ್ಟವರು ಕೆಲವರು ಎಂಬುದಾಗಿ. So my message is mainly from that one verse that Jesus mentioned very clearly. I'm not going to explain the parable. You can go home and read the whole of Matthew chapter 22, the parable that Jesus talks about where the king hosts a big wedding banquet for his son. But I'm just going to focus on that one verse where many are called, few are chosen. ಮತ್ತೇನು ಸುವಾರ್ತೆ 22ನೇ ಅಧ್ಯಾಯದಲ್ಲಿ ಒಂದು ದೊಡ್ಡ ಸಾಮ್ಯ ಕೂಡ ಇದೆ. ಅದನ್ನ ನೀವು ಮನೆಗೆ ಹೋಗಿ ಬೇಕಂದರೆ ಓದ್ಕೊಳ್ಳಿ, ಅದರ ವಿವರಗಳಿಗೆ ನಾನು ಹೋಗ್ತಾ ಇಲ್ಲ. ಬಟ್ ಯೇಸು ಸ್ವಾಮಿ ಹೇಳಿದಂಥ ಈ ಒಂದು ಮಾತು, ಕರೆಯಲ್ಪಟ್ಟವರು ಅನೇಕರು, ಅದು ಆರಿಸಲ್ಪಟ್ಟವರು ಕೆಲವರು ಎಂಬ ವಾಕ್ಯದ ಮೇಲೆ ನಾನು ಸಂದೇಶವನ್ನು ನೀಡಲು ಬಯಸ್ತಾ ಇದ್ದೇನೆ. We all know that Jesus came here, he died for us, for each and every one of us. John 3:16 says he died, anyone who believes in him will not perish but have eternal life. It's very important to know that the grace of God and salvation is for all of us. ನಮ್ಮೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಯೇಸು ಸ್ವಾಮಿಯು ಈ ಲೋಕದಲ್ಲಿರುವ ಎಲ್ಲರೂ ಕೂಡ ರಕ್ಷಿಸೋದಕ್ಕೋಸ್ಕರ ಬಂದಿದ್ದಾನೆ. ಯೋಹಾನನು 3:16 ನಮ್ಮೆಲ್ಲರಿಗೂ ಕೂಡ ಬಹಳ ಪರಿಚಯವಿದೆ. ದೇವರು ಈ ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ನೀಡಿ ಆತನ ಯಾರು ಕೂಡ ನಶಿಸಿ ಹೋಗದೆ ಆತನ ನಂಬಿಕೆಟ್ಟರೆಲ್ಲರೂ ಕೂಡ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಆತನನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ದೇವರ ಕೃಪೆ ಎಲ್ಲರ ಮೇಲೂ ಕೂಡ ಅದು ಬಂದಿದೆ. So many are called, all of you are called, but few are chosen means that you need to also put an effort from your side. You need to invite Jesus in your heart. You need to allow the Holy Spirit to work in you, and it's a constant daily walk with Jesus that you need to do and move gradually from being called to chosen. ಅದರಿಂದ ಕರೆಯಲ್ಪಟ್ಟವರು ಅನೇಕರು, ಆರಿಸಲ್ಪಟ್ಟವರು ಕೆಲವರು ಅಂದ್ರೆ ಅರ್ಥ ನಮ್ಮ ಕಡೆಯಿಂದ ಕೂಡ ನಾವು ಕಾರ್ಯ ಮಾಡಬೇಕಾಗಿದೆ. ದೇವರು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡೋದಕ್ಕೋಸ್ಕರ, ಪವಿತ್ರಾತ್ಮನು ನಮ್ಮಲ್ಲಿ ಕಾರ್ಯ ಮಾಡೋದಕ್ಕೋಸ್ಕರ, ನಾವು ಕರೆಯಲ್ಪಟ್ಟವರಿಂದ ಆರಿಸಲ್ಪಟ್ಟವರಾಗುವುದಕ್ಕೆ ನಮ್ಮ ಕಡೆಯಿಂದ ಕೂಡ ಕೆಲಸಗಳನ್ನು ಮಾಡಬೇಕಾಗಿದೆ. Ephesians chapter 2 verse 8, a very famous verse, says we are saved by grace through faith. ಎಫೆಸದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ, ಅದು ಕೂಡ ಬಹಳ ಪರಿಚಯದ ಆಗಿರತಕ್ಕಂಥ ವಚನ. ಅದರಲ್ಲಿ ಏನು ನೋಡ್ತೇವೆ ಅಂದರೆ ನಾವು ರಕ್ಷಿಸಲ್ಪಟ್ಟು ಇರುವುದು ಕೃಪೆಯಿಂದಲೇ, ನಂಬಿಕೆಯ ಮೂಲಕ ಎಂಬುದಾಗಿ. So we are saved by grace means the grace is upon each and every one of us. ಆದ್ರಿಂದ ನಾವು ರಕ್ಷಿಸಲ್ಪಟ್ಟಿರುವುದು ದೇವರ ಕೃಪೆಯಿಂದ, ಅದರ್ಥ ದೇವರ ಕೃಪೆ ನಮ್ಮ ಎಲ್ಲರ ಮೇಲೂ ಕೂಡ ಇದೆ ಎಂಬುದಾಗಿ. We are saved by grace through faith, which means you need to put your faith upon Jesus and you need to work your salvation through. You need to build your relationship with God and walk with him daily to be able to see that through. ಆದ್ರಿಂದ ನಾವು ರಕ್ಷಿಸಲ್ಪಟ್ಟಿರೋದು ದೇವರ ಕೃಪೆಯಿಂದ, ಆದರೆ ನಂಬಿಕೆ ಮೂಲಕ. ನಂಬಿಕೆಯು ನಮ್ಮ ಕಾರ್ಯವಾಗಿದೆ. ಪ್ರತಿನಿತ್ಯವೂ ದೇವರ ನಂಬಬೇಕಾಗಿದೆ, ದೇವರ ಮೇಲೆ ನಾವು ಅವಲಂಬಿಸಿಕೊಳ್ಬೇಕಾಗಿದೆ, ನಾವು ದೇವರ ಒಂದು ಹಾದಿಯಲ್ಲಿ ನಾವು ನಡೆಯಬೇಕಾಗಿರುತ್ತದೆ. So I'm not just saying put your faith in Jesus and yes, I'm going to believe in Jesus, I accept Jesus as my Lord and Savior and then live a worldly life. Even that is not enough.
ಅದರ ಅರ್ಥ ಏನು? ದೇವರ ಮೇಲೆ ನಾವು ನಂಬಿಕೆಯಾಗಿ ರಕ್ಷಿಸಲ್ಪಟ್ಟು ಮತ್ತೆ ನಮ್ಮ ಸ್ವಂತ ಆಲೋಚನೆಗಳ ಅನುಸಾರವಾಗಿ ಲೋಕ ಅನುಸಾರವಾಗಿ ಜೀವಿಸುವುದಲ್ಲ. Because if you look at Matthew chapter 7 verse 21, Jesus says, not everyone who says Lord, Lord will enter the kingdom of God. ಯಾಕೆಂದ್ರೆ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 21ರಲ್ಲಿ ನೋಡ್ತೇವೆ, ಆ ದಿನದಲ್ಲಿ ಬಂದು ಯಾರೆಲ್ಲ ಪ್ರಭುವೇ ಪ್ರಭುವೇ ಅಂತ ಕರೆದವರೆಲ್ಲರೂ ಕೂಡ ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ ಎಂಬುದಾಗಿ. Even in the same chapter verse 24, he says, narrow is the gate for life, but broad is the gate to destruction. ಅದೇ ಅಧ್ಯಾಯದ 24ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಾವು ಪರಲೋಕಕ್ಕೆ ನಡೆಸುವಂತ ಮಾರ್ಗವು ಅದು ಇಕ್ಕಟ್ಟಾದ ಮಾರ್ಗ, ಆದರೆ ಪಾತಾಳಕ್ಕೆ ನಡೆಸುವಂತ ಮಾರ್ಗವು ಅದು ವಿಶಾಲವಾಗಿರುತ್ತದೆ ಎಂಬುದಾಗಿ. So these are very important words of Jesus himself. So we need to take it very, very seriously. And what this means is we can't keep our heart away from God. We can't just show to people, to pastor, that we are coming to church, we live a holy life, but you are living actually a worldly life outside when nobody sees you. God looks at each and every one of your heart, and you can't hide from God. ಅದರಿಂದ ಈ ಮಾತುಗಳು ಬಹಳ ಭಯಂಕರವಾದ ಸೂಕ್ಷ್ಮವಾದ ನಾವು ಗಮನಿಸಬೇಕಾದ ಮಾತುಗಳಾಗಿದೆ. ಅದೇನೆಂದರೆ, ನಾವು ಭಾನುವಾರದ ದಿನದಂದು ಮಾತ್ರ ಬೇರೆಯವರ ತೋರ್ಪಡಿಕೆಗೋಸ್ಕರ ಮಾತ್ರ ಆತ್ಮಿಕವಾಗಿ ಕಾಣಿಸದೆ ನಾವು ಪ್ರತಿದಿನವೂ ಕೂಡ ನಮ್ಮ ಹೃದಯವನ್ನು ಶುದ್ಧೀಕರಿಸಿಕೊಂಡು ದೇವರೊಟ್ಟಿಗೆ ನಡೆಯಬೇಕಾಗಿರುತ್ತದೆ. So some people can say that you can probably be predestined to salvation. God just destines your salvation. There's not much work that you and I can do. There is a misunderstanding sometimes in theology. ಕೆಲವರು ಈ ರೀತಿಯಾಗಿ ತಪ್ಪಾದ ಅರ್ಥ ಮಾಡ್ಕೊಂಡಿದ್ದಾರೆ. ಅದೇನೆಂದರೆ, ದೇವರು ಯಾರು ರಕ್ಷಣೆ ಹೊಂದಬೇಕು ಅನ್ನೋದನ್ನ ಅದು ಮುಂಚೆನೆ ದೇವರು ನಿರ್ಣಯಿಸ್ಬಿಟ್ಟಿದ್ದಾರೆ, ಆದ್ದರಿಂದ ನಾವೇನು ಮಾಡಬೇಕಾಗಿಲ್ಲ ಅಂತ ಒಂದು ತಪ್ಪಾದ ಅರ್ಥ ಕೆಲವರಲ್ಲಿ ಇರ್ತದೆ. Even in John chapter 6 verse 43 and 65, Jesus himself says, no one can come to me unless God himself enables him. No one can come to me unless God draws him closer. ಯೋಹನನು 6:65 ಯೇಸು ಸ್ವಾಮಿ ಹೇಳಿದ್ರು, ತಂದೆ ಒಬ್ಬರನ್ನ ಮುಟ್ಟದೆ ಹೋದರೆ, ಒಬ್ಬರನ್ನ ಸೆಳೆದುಕೊಳ್ಳದೆ ಹೋದರೆ ಯಾವ ವ್ಯಕ್ತಿ ಕೂಡ ಯೇಸುವಿನ ಬಳಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. So reading that verse, a lot of times, even when I used to read before, I always assumed that yes, sometimes God just predestines, God decides who actually enters heaven, who actually is saved or not. Everything is decided beforehand. ಮುಂಚೆ ಆ ವಾಕ್ಯವನ್ನು ಓದ್ಬೇಕಂದ್ರೆ ನಾನು ಕೂಡ ಆ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ. ಅದೇನೆಂದ್ರೆ, ಒಬ್ಬ ವ್ಯಕ್ತಿ ರಕ್ಷಿಸಲ್ಪಡ್ಬೇಕಂದ್ರೆ ಆ ದೇವರು ಮುಂಚೆನೆ ತೀರ್ಮಾನಿಸಿರ್ತಾರೆ, ಯಾರು ಕೂಡ ಏನು ಮಾಡಬೇಕಾಗಿಲ್ಲ, ಎಲ್ಲ ಕೂಡ ದೇವ್ರಿಗೆ ಬಿಟ್ಟಿದ್ದು ಅಂತ ನಾನು ಕೂಡ ಅನ್ಕೊಂಡಿದ್ದೆ. So let's read the verse 43 from John chapter 6. ಯೋಹನ ಬರೆದ ಸುವಾರ್ತೆ 6ನೇ ಅಧ್ಯಾಯ 43ನೇ ವಚನವನ್ನು ನೋಡೋಣ. Jesus says, stop grumbling among yourselves. Jesus answered, no one can come to me unless the Father who sent me draws them, and I will raise them up at the last day. It is written in the prophets, they will all be taught by God. Everyone who has heard from the Father and learned from him comes to me. ಅದಕ್ಕೆ ಯೇಸು ಅವರಿಗೆ, ನಿಮ್ಮೊಳಗೆ ಗುಣಗುಟ್ಟುವುದನ್ನು ನಿಲ್ಲಿಸಿರಿ ಎಂದು ಉತ್ತರ ಕೊಟ್ಟನು. ನನ್ನನ್ನು ಕಳಿಸಿಕೊಟ್ಟಂತ ತಂದೆಯು ಸೆಳೆಯದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು, ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು. But pay close attention to these words where Jesus says, it is written in the prophets, they will all be taught by God. Everyone who has heard from the Father and learned from him comes to me. Just remember these words, very important. 45ನೇ ವಚನವನ್ನು ನಾವು ಅಧಿಕವಾಗಿ ಗಮನಿಸೋಣ. ಅವರೆಲ್ಲರೂ ದೇವರಿಂದಲೇ ಬೋಧಿಸಲ್ಪಡುವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿದೆ. ತಂದೆಯಿಂದ ಕೇಳಿ ಕಲಿತ ಪ್ರತಿಯೊಬ್ಬನು ನನ್ನ ಬಳಿಗೆ ಬರುತ್ತಾರೆ. And if you look at verse 65, he says, this is why I told you that no one comes to me unless the Father has enabled him. 65ನೇ ವಚನವನ್ನು ನೋಡೋಣ. ಆತನು ತಂದೆಯು ಅನುಗ್ರಹಿಸಿದ ಹೊರತು ಯಾರು ನನ್ನ ಬಳಿಗೆ ಬರಲಾರರು ಎಂದು ನಾನು ನಿಮಗೆ ಹೇಳಿದ್ದು ಇದಕ್ಕಾಗಿಯೇ ಎಂದನು. So let me just give you an example. So if I have to teach Pastor Manohar to become an athlete. ಈಗ ಒಂದು ಉದಾಹರಣೆಯನ್ನು ನೀಡ್ತೇನೆ. ನಾನು ಪಾಸ್ಟರ್ ಮನೋಹರ್ ಅವರಿಗೆ ಒಬ್ಬ ಉತ್ತಮವಾದ ಓಟಗಾರನಾಗಿ ನಾನು ಮಾಡಬೇಕು ಅನ್ಕೊಂಡ್ರೆ, ಇವಾಗ ಇವನ್ನ ನೋಡಿದ್ರೆ ಅತ್ಲೀಟ್ ಆಗೋ ಚಾನ್ಸ್ ತುಂಬಾ ಕಮ್ಮಿ, ಬಟ್ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈ ಪರಿಸ್ಥಿತಿಯಲ್ಲಿ ನಾನು ಓಟಗಾರನಾಗೋದು ಬಹಳ ಕಷ್ಟ. ಜಸ್ಟ್ ಉದಾಹರಣೆ ನೀಡ್ತಾ ಇದ್ದೇನೆ. ಇವಾಗ ನಾವು ಇವರಿಗೆ ಯೂಸೇನ್ ಬೋಲ್ಟ್ ತರ ಓಡಿಸ್ಬೇಕಂದ್ರೆ ಎಷ್ಟು ಟ್ರೈನಿಂಗ್ ಕೊಡ್ಬೇಕು ಇವರಿಗೆ. ಇವ್ರನ್ನ ಉಸೇನ್ ಬೋಲ್ಟ್ ತರ ಮಾಡ್ಬೇಕಂದ್ರೆ ಎಷ್ಟು ತರಬೇತಿ ನೀಡಬೇಕಾಗುತ್ತೆ. He has to not just listen to me, but he has to put things in practice. He will fail many times, but he has to work until he really
comes to that point where he can actually compete in that 100 meters race in Olympics or World Championship or whatever. ಈಗ ಅವರು ಕೊಡುವ ತರಬೇತಿಯ ಮಾತುಗಳನ್ನು ಕೇಳೋದು ಮಾತ್ರವಲ್ಲ, ನಾನು ಅಧಿಕವಾಗಿ ತರಬೇತಿ ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡಿ ಟ್ರೈನ್ ಮಾಡಿ ಆವಾಗ ಮಾತ್ರ ಒಂದು ದಿನ ಆ ಓಟದಲ್ಲಿ ಪಾಲ್ಗೊಳ್ಳೋದಕ್ಕೆ ನಾನು ಸಿದ್ಧನಾಗೋ ಸಾಧ್ಯತೆ ಇದೆ. ಇಲ್ಲಾಂದ್ರೆ ಇನ್ನೊಂದು ಎಕ್ಸಾಂಪಲ್, ಇಫ್ ಐ ಹ್ಯಾವ್ ಟು ಟೀಚ್ ಪಾಸ್ಟರ್ ಮನೋಹರ್ ಟು ಡೂ ಅಕೌಂಟ್ಸ್, ಇನ್ನೊಬ್ಬ ಮನೋಹರ್ಗೆ ಅಕೌಂಟ್ಸ್ ಯಾವ ರೀತಿ ಮಾಡ್ಬೇಕಂತ ಕಲ್ಸ್ಕೊಡ್ಬೇಕು ಅನ್ಕೊಳ್ಳಿ. ಡೆಬಿಟ್ ಇಲ್ಲಿ ಕ್ರೆಡಿಟ್ ಇಲ್ಲಿ ಹಂಗ ಅಮೌಂಟ್ ಇದು ಎಲ್ಲ ಹಾಕಿ ಕೊಟ್ಬಿಟ್ರೆ ಅಷ್ಟೇ, ಹಿ ಕಾಂಟ್ ಡು ಎನಿಥಿಂಗ್. ನಾನು ಡೆಬಿಟ್ ಅಂದ್ರೆ ಇದು, ಕ್ರೆಡಿಟ್ ಅಂತ ಇದು, ಅಮೌಂಟ್ ಅಂತ ಇದು ಅಂತ ನಂಗೆ ಹೇಳಿದ್ರೆ ನಾನು ಕೈಲಿ ಕೊಟ್ಬಿಟ್ರೆ ನಾನು ಮಾಡಕ್ ಆಗೋದಿಲ್ಲ. But he has to not just listen to me, but he has to put things in practice. He has to work things out. He has to do the trial balance. He has to do the balance sheet. There'll be many things that will be wrong, so I'll have to help him. He has to listen to me. It's more of a partnership, and then he will be equipped and enabled to do the accounts of maybe this church or whatever. ಆದ್ರಿಂದ ಅವ್ರ ಅಕೌಂಟ್ಸ್ ಬಗ್ಗೆ ಹೇಳ್ಕೊಡೋದು ಮಾತ್ರವಲ್ಲ, ನನ್ನ ಜೊತೆ ಕೂತ್ಕೊಂಡು ಪ್ರತಿಯೊಂದನ್ನು ವಿವರಿಸಿ ಇದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತ ಪೂರ್ತಿಯಾಗಿ ವಿವರಿಸಿದಾಗ ಅದನ್ನ ನಾನು ಕಲ್ತ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನನ್ನ ಅಕೌಂಟ್ಸ್ನ ಮಾಡೋಕ್ಕೆ ಸಾಧ್ಯ. So this is exactly what Jesus says when no one can come to me unless the Father in heaven has enabled him. ಈ ವಾಕ್ಯದ ಅರ್ಥ ಅದೇ, ತಂದೆಯು ಅನುಗ್ರಹಿಸಿದ ಹೊರತು ಯಾರು ನನ್ನ ಬಳಿಗೆ ಬರಲಾರು ಎಂಬ ವಾಕ್ಯದ ಅರ್ಥ. And if you remember in verse 63 onwards, I told you, Jesus says it is written in the prophets, they will be taught by God. ನಾವು ಮುಂಚಿನ ವಾಕ್ಯದಲ್ಲೂ ಕೂಡ ಓದಿದ್ವಿ, ಅದೇನಂದ್ರೆ ಎಲ್ಲರೂ ಕೂಡ ತಂದೆಯಾದ ದೇವರಿಂದ ಕಲಿಸಲ್ಪಡುತ್ತಾರೆ ಎಂಬುದಾಗಿ. Also says everyone who has heard from the Father and learned from him comes to Jesus. ಯಾರೆಲ್ಲ ತಂದೆಯ ಸ್ವರವನ್ನು ಕೇಳಿ ತಂದೆಯಾದ ದೇವರಿಂದ ಕಲಿಯುತ್ತಾರೋ ಅವರೆಲ್ಲರೂ ಕೂಡ ಯೇಸು ಕ್ರಿಸ್ತನ ಬಳಿಗೆ ಬರುತ್ತಾರೆ. So it's not just that God has predestined people for salvation, it's nothing but you need to open up your hearts, allow the Holy Spirit to talk to you and work in your life, and then you are equipped and enabled to understand the spiritual things and connect with Jesus and move forward in your spiritual life. ಅದರಿಂದ ದೇವರು ತಾನೇ ಯಾರು ರಕ್ಷಣೆ ಹೊಂದಬೇಕು ಎಂಬುದಾಗಿ ಮುಂಚಿತವಾಗಿಯೇ ನಿರ್ಣಯಿಸಿಬಿಟ್ಟಿದ್ದಾನೆ ಎಂಬ ಮಾತು ಅರ್ಥ ಅದಲ್ಲ. ಅದೇನೆಂದರೆ ನಾವು ಕೂಡ ಪವಿತ್ರಾತ್ಮನ ಮಾತುಗಳಿಗೆ ಕಿವಿಗೊಟ್ಟು ಪವಿತ್ರಾತ್ಮನ ಕಾರ್ಯಕ್ಕೆ ಒಪ್ಪಿಸಿಕೊಡುವಾಗ ಮಾತ್ರ ನಾವು ದೇವರ ಕಡೆಗೆ ಬಂದು ರಕ್ಷಿಸಲ್ಪಡೋದಕ್ಕೆ ಸಾಧ್ಯ. It's very clear in Revelations 3:20. ಪ್ರಕಟಣೆ 3:20 ಇನ್ನೂ ಅದು ನಮಗೆ ಬಹಳ ಸ್ಪಷ್ಟವಾಗುತ್ತೆ. Here Jesus says, "Here I am. I stand at the door and knock. If anyone hears my voice and opens the door, I will come in and eat with that person and they with me." ಪ್ರಕಟಣೆ 3:20, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಧ್ವನಿಯನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. Amen. Amen. So this is where clearly Jesus gives you an example that he is right there, the Holy Spirit is right there, waiting for you to open the door. He wants to come in. He wants to have a relationship with each and every one of you because he loves each and every one of you. ಆದರೆ ಯೇಸು ಪ್ರತಿಯೊಬ್ಬರನ್ನ ಪ್ರೀತಿಸುತ್ತಿರುವ ಕಾರಣದಿಂದ ಪ್ರತಿಯೊಬ್ಬರ ಬಾಗಿಲನ್ನು ಆತನು ತಟ್ಟುತ್ತಾ ಇದ್ದಾನೆ. ಅದು ತೆರೆಯುವ ಕಾರ್ಯವನ್ನ ನಾವು ಮಾಡಬೇಕಾಗಿದೆ. Because it's very important to understand that to be able to relate to the spiritual things, you need to really connect with the Holy Spirit and allow the Holy Spirit to work in your life. ನಾವು ಆತ್ಮೀಯ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ನಮಗೆ ಪವಿತ್ರಾತ್ಮನ ಸಹಾಯ ಬೇಕಾಗಿರುತ್ತದೆ. ಅದನ್ನ ಪವಿತ್ರಾತ್ಮನೊಟ್ಟಿಗೆ ನಾವು ಕೈ ಜೋಡಿಸಿ ಕಾರ್ಯ ಮಾಡಬೇಕಾಗಿರುತ್ತದೆ. Let's go back to John chapter 6 verse 53. ಯೋಹಾನನು 6:53 ನಾವು ಮತ್ತೆ ಹಿಂದಿರುಗೋಣ. So I'll not read each and every verse, but I'll explain this to you. Here Jesus talks about some very hard kind of gospel where he tells that I am the bread and the life. The one who comes to me has to eat my body and drink my blood, and then he will be saved. So it was a very hard doctrine for people to understand at that point in time. ಈ ಎಲ್ಲ ವಾಕ್ಯಗಳನ್ನ ನಾನು ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ಬಟ್ ಯೇಸು ಸ್ವಾಮಿಲಿ ಏನು ಹೇಳ್ತಾ ಇದ್ರೆ ಅಂದ್ರೆ, ನಾನೇ ಜೀವ ಕೊಡುವ ರೊಟ್ಟಿಯು, ನಾನು ಕೊಡುವ ನನ್ನ ದೇಹವನ್ನು ತಿನ್ನದೆ ಹೊರತು, ನನ್ನ ರಕ್ತವನ್ನು ಕುಡಿಯದರೆ ಹೊರತು ನೀವು ನಿತ್ಯ ಜೀವನ ಹೊಂದುವುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಬಹಳ ಕಠಿಣವಾದ ಬೋಧನೆಗಳನ್ನ ಯೇಸು ಸ್ವಾಮಿಯಲ್ಲಿ ನೀಡ್ತಾ ಇದ್ದಾನೆ. So at that point in time, because of that hard doctrine, a lot of disciples were following Jesus, just left him and went, and they never followed him ever again. ಯೇಸು ಕ್ರಿಸ್ತನು ಮಾತನಾಡಿದ ಕಠಿಣವಾದ ಮಾತುಗಳ ಕಾರಣದಿಂದ ಯೇಸು ಹಿಂಬಾಲಿಸುತ್ತಿದ್ದಂಥ ಅನೇಕ ಶಿಷ್ಯರು ಯೇಸುವನ್ನ ಬಿಟ್ಟು ಅವರು ಹಿಂದೆ ಹೋಗ್ಬಿಟ್ರು. And that's why you see in verse 65 Jesus says, because only the one who Father enables
can follow me. Not ಆದ್ರಿಂದನೇ everybody ಯೇಸು can do ಸ್ವಾಮಿ that. 65 ವರ್ಷದಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬನನ್ನ ತಂದೆಯು ಅನುಗ್ರಹಿಸಿದ ಹೊರತು ಒಬ್ಬ ವ್ಯಕ್ತಿ ಯೇಸುವಿನ ಬಳಿಗೆ ಬರಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. Because they all have blocked their spiritual selves. They have hardened their heart. ಯಾಕೆಂದ್ರೆ ಹಿಂದಿರುಗಿದವರು ಎಲ್ಲರೂ ಕೂಡ ತಮ್ಮ ಹೃದಯನ ಗಟ್ಟಿ ಮಾಡಿಕೊಂಡು ದೇವರ ಕಾರ್ಯಗಳಿಗೆ ಅವರು ತಡೆಯಾಗಿ ನಿಲ್ಲಿಸ್ಬಿಟ್ರು. It's very important that each and every one of us allows the Holy Spirit to work in our lives. ಅದರಿಂದ ಪ್ರತಿಯೊಬ್ಬರು ಕೂಡ ಪವಿತ್ರಾತ್ಮನು ನಮ್ಮ ಒಳಗೆ ಕಾರ್ಯ ಮಾಡೋದಕ್ಕೆ ನಾವು ಅನುಮತಿ ಕೊಡಬೇಕಾಗಿದೆ. The spiritual race that each and every one of you can run, you cannot run on your own. ನಾವು ಓಡುತ್ತಿರುವ ಈ ಆತ್ಮೀಯ ಓಟವನ್ನ ನಮ್ಮ ಸ್ವಂತ ಶಕ್ತಿಯಿಂದ ಎಲ್ಲರೂ ಕೂಡ ಓಡುವುದಕ್ಕೆ ಸಾಧ್ಯ ಇಲ್ಲ. To understand what is God's will in your life, to understand the plan and purpose that each and every one of you have, you need to have that relationship with God, relationship with Jesus, the Holy Spirit, the triunion God. That I'm using the term interchangeably because we believe in the triunion God. ನೀವು ದೇವರ ಚಿತ್ತವನ್ನ, ದೇವರ ಯೋಜನೆಗಳನ್ನ ನಿಮ್ಮ ಜೀವಿತದಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ನೀವು ಪವಿತ್ರಾತ್ಮನಿಗೆ ನೀವು ಜೊತೆಗೆ ನೀವು ಕಾರ್ಯ ಮಾಡಬೇಕಾಗುತ್ತೆ. ಆತನೊಟ್ಟಿಗೆ ನೀವು ಅವಲಂಬಿಸಿಕೊಳ್ಬೇಕಾಗತ್ತೆ. ಆತನ ಸ್ವರವನ್ನು ನೀವು ಕೇಳೋದನ್ನ ಕಲಿಬೇಕಾಗಿರುತ್ತೆ. Look at 1 Corinthians chapter 3 verse 1 and 2. ಮೊದಲನೇ ಕೊರಿಂಥದವರಿಗೆ 3ನೇ ಅಧ್ಯಾಯ 1 and 2. 1-2. Here Paul says, brothers and sisters, I could not address you as people who live by the Spirit, but as people who are still worldly, mere infants in Christ. I gave you milk, not solid food, for you were not yet ready for it. Indeed, you are still not ready. ಆದರೆ ಸಹೋದರರೇ, ನಾನಂತೂ ಆತ್ಮಿಕರೊಂದಿಗೆ ಮಾತನಾಡುವಂತೆ ನಿಮ್ಮ ಸಂಗಡ ಮಾತನಾಡದೆ ಪ್ರಾಪಂಚಿಕರು ಕ್ರಿಸ್ತನ ವಿಷಯದಲ್ಲಿ ಎಲೆಗೂಸುಗಳು ಆಗಿರುವವರ ಹಾಗೆ ನಿಮ್ಮ ಸಂಗಡ ಮಾತನಾಡಬೇಕಾಯಿತು. How much more do we still want to keep drinking milk? ಇನ್ನು ಎಷ್ಟು ಕಾಲದವರೆಗೆ ನಾವು ಎಲೆ ಕೂಸುಗಳಾಗಿ ಹಾಲು ಕುಡಿಯೋದಕ್ಕೆ ನಾವು ಬಯಸ್ತಾ ಇರ್ತೇವೆ. If there are vegetarians here, we want to eat some proper solid food. ಮೊಸರನ್ನ, ಚಿತ್ರಾನ್ನ, ಬಿಸಿಬೇಳೆ ಬಾತ್, ಲೆಮನ್ ರೈಸ್, ಟೊಮೆಟೊ ಬಾತ್ ಎಲ್ಲ ತಿನ್ಬೇಕು ಅನ್ಸುತ್ತೆ. ಎಷ್ಟು ದಿನ ಅಂತ ಹಾಲು ಕುಡಿತೀವಿ ನಾವು. ನಾನ್ ವೆಜ್ ಅವರು ಇದ್ದಾರೆ, ಅಟ್ಲೀಸ್ಟ್ ಮಟನ್, ಚಿಕನ್, ಫಿಶ್ ಎಲ್ಲ ತಿನ್ಬೇಕು. But I'm talking about it from a spiritual perspective. You need to start eating that solid food from a spiritual perspective, and that will only happen when you are constantly in communion with the Holy Spirit and allowing Him to change you from the inside. ನಾವು ಆತ್ಮಿಕವಾಗಿ ಹೇಳ್ಬೇಕಂದ್ರೆ ನಾವು ಪವಿತ್ರಾತ್ಮನು ನಮ್ಮ ಒಳಗೆ ಕಾರ್ಯ ಮಾಡೋದಕ್ಕೆ, ನಮ್ಮನ್ನು ಬದಲಾಯಿಸೋದಕ್ಕೆ ನಾವು ಅವಕಾಶ ಕೊಡಬೇಕೆ ಹೊರತು ನಾವು ನಿರಂತರವೂ ಬರೀ ಎಲೆಗೂಸುಗಳಾಗಿ ಹಾಲು ಕೊಡ್ಕೊಂಡೇ ಇರೋದಲ್ಲ. This world that we live in today is temporary. ನಾವು ಜೀವಿಸುತ್ತಿರುವ ಈ ಲೋಕವು ತಾತ್ಕಾಲಿಕವಾದದ್ದು. The devil will make you feel like this is the one and only thing. This is the most important thing. The challenges that you face today, the financial struggle, the health struggle, everything that you face makes you feel like this is the end and this is the most important thing, but it's not. It's the temporary life. ಸೈತಾನನು ನಮ್ಮೆಲ್ಲರೂ ಕೂಡ ಈ ಭಾವನೆಯನ್ನ ತರ್ತಾನೆ. ಇಲ್ಲಿರೋದೆಲ್ಲ ಇಷ್ಟೇ, ಈ ಕಣ್ಣೀರು, ಈ ಕಷ್ಟ, ಈ ನೋವು ಅದೇ ದೊಡ್ಡದಾಗಿ ಅದು ಯಾವಾಗಲೂ ಕೂಡ ಇರುವಂತದ್ದಾಗಿರುತ್ತದೆ, ಇದೇ ಪ್ರಾಮುಖ್ಯವಾದದ್ದು ಎಂಬುದಾಗಿ ನಮ್ಮನ್ನು ಭಾವಿಸುವಂತೆ ಆತನು ಪ್ರೇರೇಪಿಸುತ್ತಾನೆ. When you start moving from being called to chosen, you will not look at the waves and be fearful, but you will look over the waves where God is. ನಾವು ಕರೆಯಲ್ಪಟ್ಟವರಿಂದ ಆರಿಸಲ್ಪಟ್ಟವ್ರು ಆಗ್ಬೇಕಂದ್ರೆ ನಾವು ಕೇವಲ ಅಲೆಗಳನ್ನು ನೋಡಿ ಭಯಪಡದೆ ನಾವು ಅಲೆಗಳ ಮೇಲೆ ನೋಡಿ ಸಾಗುವವರಾಗಿರುತ್ತೇವೆ. You will not look at the mountains that are so huge and be apprehensive about it, but you look even more above where the help comes from, and you look at God because you know that He loves you. He's not going to leave you and forsake you, and you will believe and trust in Him no matter what your situation is here on earth. ನಿಮ್ಮ ಎದುರಾಗಿ ನಿಂತಿರುವ ಪರ್ವತಗಳನ್ನು ನೋಡಿ ನೀವು ಭಯಪಡದೆ ಪರ್ವತಗಳಿಂದ ಎತ್ತರವಾಗಿ ನೋಡಿ ನೀವು ದೇವರ ಶಕ್ತಿಯಿಂದ ಜಯಿಸಬಲ್ಲರೆಂಬುದಾಗಿ ನೀವು ಯೋಚಿಸುವರಾಗ್ತೀರಾ. Don't get fooled by the devil. ಸೈತಾನನಿಂದ ಮೋಸ ಹೋಗಬೇಡಿರಿ. You don't get promoted in your job. ನಿಮ್ಮ ಕೆಲಸದ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಸಿಗದೆ ಇರಬೇಕಂದ್ರೆ It's okay. ಪರವಾಗಿಲ್ಲ. That's not the end of the world. ನಿಮ್ಮ ಲೋಕ ಅಲ್ಲಿಗೆ ಮುಕ್ತಾಯ ಹೊಂದಿಲ್ಲ. If you are studying so hard and you want a particular percentage, you want to go into a particular college, it does not happen. It's not the end of the world. ನೀವು ವಿದ್ಯಾಭ್ಯಾಸ ಕಷ್ಟಪಟ್ಟು ಓದ್ತಾ ಇದ್ದೀರಾ, ನಿಮಗೆ ಸಿಗಬೇಕಾಗಿದ್ದ ಪರ್ಸೆಂಟೇಜ್ ಸಿಕ್ಕಿಲ್ಲ, ನಿಮಗೆ ಅನ್ಕೊಂಡಿದ್ದ ಕಾಲೇಜ್ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಅಲ್ಲಿಗೆ ಲೋಕವನ್ನು ಮುಕ್ತಾಯಗೊಂಡಿಲ್ಲ. During this COVID time, many businesses have collapsed as well. ಈ ಒಂದು ಕೋವಿಡ್ ಸಾಂಕ್ರಾಮಿಕ ರೋಗದಲ್ಲಿ ಅನೇಕ ವ್ಯಾಪಾರಗಳು ಕುಸಿದು ಬಿದ್ದಿವೆ. Even I'm a businessman. I started a business as well, like many of you know, and it's a very challenging time. So I can understand where you are coming from, but it's not the end of the world. ನಾನು ಕೂಡ ವ್ಯಾಪಾರದಲ್ಲಿದ್ದಂಥ ವ್ಯಕ್ತಿ, ನಾನು ಕೂಡ ಬಹಳ ಹಾನಿಗೆ ಒಳಗಾದೆ. ಆದರೆ ನಮ್ಮ ಲೋಕದ ಕೊನೆ ಅದಲ್ಲ.
When you start walking with Jesus day in and day out, these things will not become a priority for you. These things will not become a problem for you because you will start seeking the kingdom. You will start seeking His righteousness and you will let all these things just be added unto you. ನಾವು ಯೇಸುನಿಟ್ಟಿಗೆ ಪ್ರತಿದಿನವೂ ನಡೆಯಬೇಕಂದ್ರೆ ಇವೆಲ್ಲ ಕೂಡ ದೊಡ್ಡದಾಗಿ ನಮಗೆ ಕಾಣಲ್ಲ. ನಮಗೆ ದೇವರು ಯಾವಾಗ ಪ್ರಾಧಾನ್ಯತೆ ತಗೊಳ್ತಾನೋ, ದೇವರ ರಾಜ್ಯವು ಯಾವಾಗ ನಾವು ಮೊದಲನೇದಾಗಿ ನಾವು ಹುಡುಕೋದಕ್ಕೆ ಬಯಸ್ತೇವೋ, ಎಲ್ಲ ಕೂಡ ಸೇರಿ ದೇವರು ತಾನೇ ನಮಗೆ ನೀಡುವಾತನಾಗಿರುತ್ತಾನೆ. Next Sunday is Easter. If you don't buy new clothes for your children, it's okay. If you don't have money, what's the big deal? ಬರೋ ಭಾನುವಾರ ಈಸ್ಟರ್ ಹಬ್ಬ, ನಮ್ಮ ಮಕ್ಕಳಿಗೆ ಹೊಸ ಬಟ್ಟೆ ಕೊಡ್ಸೋಕೆ ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ, ಅದ್ರದ್ದೇನು ದೊಡ್ಡ ವಿಷಯ. ಏನ್ ಸಂಡೇ ಚಿಕನ್ ಬಿರಿಯಾನಿ ಮಾಡ್ಲೇಬೇಕಂತೇನಿಲ್ಲ, ವೆಜ್ ಬಿರಿಯಾನಿ ತಿಂದ್ರೂ ಓಕೆ, ಏನ್ ಪ್ರಾಬ್ಲಮ್ ಇಲ್ಲ. That's not the end of the world. Yes. I only said in Kannada. Okay. So don't be fooled by the devil and the things in the world. This is not important. The body will fade away. I could look at my father-in-law's body and I was praying that God would rend the spirit back into him and raise him back. I could see that lifeless body, and that's what it is in this world. Once the breath is gone. ಈ ಲೋಕವು ತಾತ್ಕಾಲಿಕವಾದದ್ದು. ಸ್ವಂತ ಮಾವ ಅಂತ ಹೆಚ್ಚಾಗಿ ತಂದೆ ರೀತಿಯವರಲ್ಲಿ ಆ ದೇಹವನ್ನು ನೋಡಿ ಆ ದೇಹಕ್ಕೆ ನಾವು ಪ್ರಾರ್ಥನೆ ಮಾಡಿದೆ, ಜೀವ ಇರಲಿಲ್ಲ ದೇಹದಲ್ಲಿ, ಆದರೂ ಕೂಡ ದೇವರು ಮತ್ತೆ ತನ್ನ ಆತ್ಮನ ಹಿಂದಿರುಗಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸಿದೆ. ಆದರೆ ನಮ್ಮ ಲೋಕದ ಕೊನೆ ಅಷ್ಟೇ, ತಾತ್ಕಾಲಿಕವಾದದ್ದು ಈ ಲೋಕ. So the soul, the spirit is the most important thing because that's what lives in eternity to eternity. ಆದ್ದರಿಂದ ನಮ್ಮ ಆತ್ಮ ಬಹಳ ಪ್ರಾಮುಖ್ಯವಾದದ್ದು, ಅದು ನಿತ್ಯತ್ವಕ್ಕೂ ಜೀವಿಸುವಂತದ್ದಾಗಿರುತ್ತದೆ. So now I'll give you another example. Most of you are women here, so when you have a child, you always naturally like to go and stay with your mother because you're more comfortable with your mother. Imagine you going and staying with your mother-in-law. Ayyo, lay ashte aaytu mother-in-law jate nanu hogidbitre nandu life ashte. So you will not do that because you don't have the relationship with your mother-in-law. If there's always some small problem, some small issues, misunderstanding, it just becomes a big issue. But because you've grown up with your mother, even if she scolds you, you understand, you just let it go. You have the relationship, so you can stay with your mother and go through the whole pregnancy and even 6 months of help, whatever that is that you need. ಇನ್ನೊಂದು ಉದಾಹರಣೆ ನೀಡಬೇಕಂದ್ರೆ, ಹೆಚ್ಚಿನ ಹೆಂಗಸರು ನೀವು ಮಗುವನ್ನ ಹೆರುವಾಗ ನೀವು ತಾಯಿಯೊಟ್ಟಿಗಿರೋದಕ್ಕೆ ನೀವು ಬಯಸ್ತೀರಾ, ಅತ್ತೆ ಹತ್ರ ಹೋಗೋದಕ್ಕೆ ನೀವು ಬಯಸೋದಿಲ್ಲ. ಯಾಕಂದ್ರೆ ಅತ್ತೆಯೊಟ್ಟಿಗೆ ಅಷ್ಟು ಸಂಬಂಧವಿರೋದಿಲ್ಲ. ತಾಯಿ ಬೈದರೂ ಕೂಡ ನಮಗದು ನಮಗೇನು ದೊಡ್ಡದಾಗಿ ಅನಿಸೋದಿಲ್ಲ, ಯಾಕಂದ್ರೆ ಅವರೊಟ್ಟಿಗಿನ ಸಂಬಂಧ ಇರೋದ್ರಿಂದ. ಆ ರೀತಿಯಾಗಿ ನಾವು ದೇವರ ಸಂಬಂಧದಲ್ಲಿ ನಾವು ಮುಂದುವರಿಬೇಕಾಗುತ್ತೆ. So it's very, very important to have the relationship with God because when you spend life in eternity in heaven, so make sure that you understand God here on earth and have the relationship with Him. Then you will be able to enjoy living in eternity in heaven, worshiping Him all the time. Otherwise, you will feel like you're a misfit. ಅದರಿಂದ ನಾವು ನಿತ್ಯತ್ವದಲ್ಲಿ ದೇವರೊಟ್ಟಿಗೆ ಇರುವವರಾಗಿದ್ದೇವೆ. ಆಮೇನ್. ಆ ದೇವರ ಹತ್ರ ನಿತ್ಯತ್ವ ಇರಬೇಕಾದ್ರೆ ಇಲ್ಲಿರುವ ಈ ಸಮಯದಲ್ಲಿ ದೇವರ ಸಂಬಂಧವನ್ನ ಬೆಳೆಸಿಕೊಳ್ಳೋದ್ರಲ್ಲಿ, ದೇವರನ್ನ ತಿಳ್ಕೊಳ್ಳೋದ್ರಲ್ಲಿ ನಾವು ಹೆಚ್ಚಿನ ಸಮಯವನ್ನ ಕಳಿಬೇಕಾಗುತ್ತೆ. ಇಲ್ಲಾಂದ್ರೆ ಪರಲೋಕಕ್ಕೆ ಹೋದಾಗ ನಮಗೆ ಅದು ಅಷ್ಟು ಸರಿ ಕಾಣಿಸೋದಿಲ್ಲ. When I explained Matthew chapter 22, the parable of the wedding banquet that the king set up for his son, if you go and read there, you will see that at the end there was one person who was a misfit. ಮತ್ತೇನು ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ಒಬ್ಬ ಅರಸನು ತನ್ನ ಮಗನಿಗೆ ಒಂದು ದೊಡ್ಡ ಔತಣವನ್ನ ಏರ್ಪಡಿಸ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಆ ಜನರೊಟ್ಟಿಗೆ ಅದನ್ನು ಸೇರ್ಕೊಳ್ಳೋದಕ್ಕೆ ಆಗ್ಲಿಲ್ಲ. So the king says, "Oh, you're not wearing wedding clothes. You're not fit to be here at the wedding." So he throws him away. ಆ ಅರಸನ್ ನೋಡ್ತಾನೆ, ನೀನು ಈ ಮದುವೆಗೆ ಹಾಕೊಳ್ಬೇಕಾಗಿರೋ ಬಟ್ಟೆ ನಿನ್ನಲ್ಲಿಲ್ಲ, ಅದರಿಂದ ಅವನ ಹೊರಗೆ ಹಾಕ್ತಾನೆ. It is nothing but an example of being a misfit there. The person does not understand God. His heart has always been far away from God. He just pretends to be knowing God and worshiping Him and living a life where he pleases people and not God. But he's a misfit from God's perspective. ಆ ವ್ಯಕ್ತಿ ಯಾವ ರೀತಿ ಅಂದ್ರೆ ದೇವರ ಜೊತೆಗೆ ವೈಯಕ್ತಿಕ ಸಂಬಂಧ ಇರೋದಿಲ್ಲ, ದೇವರ ಮೇಲೆ ಪ್ರೀತಿ ಇಲ್ಲ, ನಂಬಿಕೆ ಇಲ್ಲ, ಆದ್ರೂ ಕೂಡ ತೋರ್ಪಡಿಸಿಕೋಸ್ಕರ ಬರುವಂತವರನ್ನ ಅದು ಸೂಚಿಸುವಂತಾಗಿರುತ್ತದೆ. So I want to conclude by explaining one more parable, which is the parable of the sower from Matthew chapter 13. ಮತ್ತೊಂದು ಬರೆಸುವ ವಾರ್ತೆ 13ನೇ ಅಧ್ಯಾಯದಿಂದ ಇನ್ನೊಂದು ಸಾಮ್ಯ ಇದೆ, ಅದನ್ನ ಹೇಳಿ ನಾನು ಮುಗಿಸ್ತೇನೆ. Let's read this together. ನಾವು ಒಟ್ಟಾಗಿ ಓದೋಣ. Verse 3 onwards. 3ನೇ ವಚನದಿಂದ. Then he told them many things in parables, saying, a farmer went out to sow his seed, and he was scattering the seed. Some fell along the path, the birds came and ate it up. Some fell on rocky places where it did not have much soil. It sprang up quickly because the soil was shallow. But the sun came up
the plants were scorched, and they withered because they had no root. Other seed fell among thorns, which grew up and choked the plants. Still other seed fell on good soil, where it produced a crop, 100, 60, and 30 times what was sown. Whoever has ears, let them hear. ಆಗ ಆತನು ಅವರಿಗೆ ಸಾಮ್ಯ ರೂಪವಾಗಿ ಅನೇಕ ಸಂಗತಿಗಳನ್ನು ಹೇಳಿದನು. ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜಗಳು ದಾರಿಯ ಮಗ್ಗುಲಲ್ಲಿ ಬಿದ್ದವು, ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಕೆಲವು ಬೀಜಗಳು ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಮಣ್ಣು ತೆಳಗಿದ್ದುದರಿಂದ ಅವು ಬೇಗ ಮೊಳೆತವು, ಆದರೆ ಬಿಸಿಲೇರಿದಾಗ ಬೇರಿಲ್ಲದ ಕಾರಣ ಬಾಡಿ ಒಣಗಿ ಹೋದವು. ಮತ್ತೆ ಕೆಲವು ಬೀಜಗಳು ಮುಳ್ಳುಗಿಡಗಳಲ್ಲಿ ಬಿದ್ದವು. ಮುಳ್ಳುಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಇನ್ನು ಕೆಲವು ಬೀಜಗಳು ಒಳ್ಳೆಯ ನೆಲದಲ್ಲಿ ಬಿದ್ದು ಕೆಲವು 100ರಷ್ಟು, ಕೆಲವು 60ರಷ್ಟು, ಕೆಲವು 30ರಷ್ಟು ಫಲವನ್ನು ಕೊಟ್ಟವು. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ. So obviously the disciples were very, very smart, so they could not understand this parable, what Jesus was saying. ಇಲ್ಲಿ ಶಿಷ್ಯರಿಗೆ ಎಷ್ಟು ಜ್ಞಾನ ಇತ್ತು ಅಂದ್ರೆ ಯೇಸು ಸ್ವಾಮಿ ಹೇಳಿದ್ದು ಏನು ಅರ್ಥ ಆಗಿಲ್ಲ ಅವರಿಗೆ. So let's read what Jesus actually explains about this parable. ಇಲ್ಲಿ ಯೇಸು ಸ್ವಾಮಿಯ ಆ ಒಂದು ಸಾಮ್ಯವನ್ನ ಯಾವ ರೀತಿಯಾಗಿ ವಿವರಿಸಿದನು ಅನ್ನೋದು ಕೂಡ ನೋಡೋಣ. So verse 18 onwards. 18ನೇ ವಚನದಿಂದ, Listen then to what the parable of sower means. When anyone hears the message about the kingdom and does not understand it, the evil one comes and snatches it away what was sown in their heart. ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳಿದುಕೊಳ್ಳದಿದ್ದರೆ ದುಷ್ಟನು ಬಂದು ಆತನ ಹೃದಯದಲ್ಲಿ ಬಿತ್ತಿದ್ದನ್ನ ತೆಗೆದು ಹಾಕುತ್ತಾನೆ. ಇವನೇ ಬೀಜ ಬಿದ್ದ ದಾರಿಯ ಮಗ್ಗುಲಾಗಿರುವನು. Yeah. How many of you can relate to this, where you might even on Sunday morning you might hear a very powerful message, you will be spiritually ignited, but as soon as Monday comes, Tuesday comes, you will pretty much forget, your life gets back to normal, you'll be pressured by the world, the devil just takes away that fire in you and you're back to your normal self. ಈ ಅನುಭವ ಹೆಚ್ಚಿಗೆ ಆಗುತ್ತೆ. ಭಾನುವಾರ ದಿನ ಬರ್ತೀರಾ, ಉತ್ತಮವಾದ ಸಂದೇಶವನ್ನ ಕೇಳ್ತೀರಾ, ನಿಮಗೆ ಒಂದು ದೊಡ್ಡ ಬೆಂಕಿಯ ಅನುಭವನ ಹೊಂದ್ಕೊಳ್ತೀರಾ. ಆದರೆ ಸೋಮವಾರ ಬಂದಾಗ, ಮಂಗಳವಾರ ಬಂದಾಗ ಲೋಕದ ಒತ್ತಡಗಳು, ಸಮಸ್ಯೆಗಳು ಸಿಲುಕಿಕೊಂಡಾಗ ದೇವರ ನಮ್ಮಲ್ಲಿ ಹಾಕಿದ ಬೆಂಕಿಯನ್ನ, ವಾಕ್ಯವನ್ನ ನಾವು ಕಳೆದುಕೊಳ್ತೇವೆ. Let's look at verse 20. The seed falling on rocky ground refers to someone who hears the word and at once receives it with joy. But since they have no root, they last only a short time. When trouble or persecution comes because of the word, they fall quickly. ಬಂಡೆಯ ನೆಲದಲ್ಲಿ ಬಿತ್ತಲ್ಪಟ್ಟವರು ಯಾರಂದ್ರೆ, ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸಿದರು. ತನಗೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಕೂಡಲೇ ಎಡವಿ ಬೀಳುತ್ತಾನೆ. Maybe there might be examples here, or you have heard of from other your friends or ಇದರ ಉದಾಹರಣೆಗಳು ನಮ್ಮ ಮಧ್ಯದಲ್ಲಿ ಇರಬಹುದು, ಬೇರೆ ಅವರ ಜೀವನದಲ್ಲಿ ಉದಾಹರಣೆಗಳನ್ನ ನೀವು ಕಂಡಿರಬಹುದು. A lot of us come to God because we have a very pressing need, whether it's a healing or whether it's a financial breakthrough, whether it's some challenges in a marriage or something. There is a pressing need. We come to God and God gives that miracle and we're so excited we accept God, Jesus with joy, but it does not have the right foundation. ಅನೇಕರು ಯೇಸುವನ್ನ ಯಾವ ರೀತಿ ತಿಳ್ಕೊಳ್ತಾರೆ ಅಂದ್ರೆ, ಯಾವಾಗ ಯೇಸು ಹತ್ರ ಬರ್ತಾರಂದ್ರೆ ಅವ್ರಿಗೇನೋ ರೋಗ ಇರುತ್ತೆ, ಎಲ್ಲೋ ಆರ್ಥಿಕ ಸಮಸ್ಯೆ ಇರುತ್ತೆ, ಇಲ್ಲ ಅಂದ್ರೆ ಬೇರೆ ಮದುವೆ ವಿಷಯದಲ್ಲಿ ಏನೋ ಸಮಸ್ಯೆ ಇರುತ್ತೆ. ಆ ಯೇಸು ಸ್ವಾಮಿ ಹತ್ರ ಬಂದಾಗ ಅದರ ಯೇಸು ಸ್ವಾಮಿ ಬಗೆಹರಿಸ್ತಾರೆ, ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡ್ತಾರೆ. ಆದರೆ ಆ ಯೇಸುವನ್ನ ಆಳವಾಗಿ ಅವ್ರಿಗೆ ತಿಳಿಯದೆ ಅವ್ರಿಗೆ ಯಾವುದೇ ಅಡಿಪಾಯ ಇರೋದಿಲ್ಲ. But what if God delays that blessing? What if God does not give you that healing instantly? And what if you have that same problem the second time and the same healing does not happen? The foundation is shattered, because once you receive that miracle and blessing, you're expecting God to give it again. And if you don't get it, you start to become bitter, you start to question God, you start to even believe whether does God exist or not. ಈ ರೀತಿಯಾಗಿ ದೇವರಿಂದ ಅದ್ಭುತಗಳನ್ನು ಅನುಭವಿಸಿದವರು ಮತ್ತೆ ಮುಂದೆ ಸಾಗುವಾಗ ಅವರ ಪ್ರಾರ್ಥನೆಗೆ ಉತ್ತರ ಸಿಗದೆ ಇರಬೇಕಂದ್ರೆ, ಸ್ವಸ್ಥತೆ ಸಿಗದೆ ಇರಬೇಕಂದ್ರೆ, ಬಿಡುಗಡೆ ಸಿಗದೆ ಇರಬೇಕಂದ್ರೆ, ಅದ್ಭುತ ಆಗದೆ ಹೋದಾಗ ಅವ್ರು ಯಾವ ರೀತಿ ಅನ್ಕೊಳ್ತಾರೆ ಅಂದ್ರೆ, ದೇವರು ಎಲ್ಲಿದ್ದಾರೆ, ಅವ್ರಿಗೆ ಪುನಾದಿ ಇಲ್ಲದೆ ಹೋದ್ರೆ ಅವ್ರ ನಂಬಿಕೆಯಲ್ಲಿ ಸೋತು ಹೋಗುವಂತರಾಗಿರುತ್ತಾರೆ. Let's look at verse 22. The seed falling among the thorns refers to someone who hears the word, but the worries of this life and the deceitfulness of wealth chokes the word, making it unfruitful. ಮುಳ್ಳು ಗಿಡಗಳ ನೆಲದಲ್ಲಿ ಬಿತ್ತಲ್ಪಟ್ಟಂತವನು ಯಾರಂದ್ರೆ, ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಯು ಐಶ್ವರ್ಯದ ಮೋಸತನವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೇ ಇರುತ್ತಾನೆ.
This is a very important one, the deceitfulness of wealth. Devil uses this immensely in today's world to just take you away from the truth and take you off ಇದು track. ಬಹಳ ಪ್ರಾಮುಖ್ಯವಾದ ವಿಷಯ, ಐಶ್ವರ್ಯದ ಮೋಸತನವು. ಸೈತಾನನು ಈ ಐಶ್ವರ್ಯದ ಮೋಸತನವನ್ನ ವಿಶ್ವಾಸಿಗಳಿಗೆ ಮೂಡಿಸಿ ಅವರನ್ನ ದೇವರಿಂದ ದೂರ ತೆಗೆದುಕೊಂಡು ಹೋಗುವ ಆತನಾಗಿರ್ತಾನೆ. That's why Jesus says very clearly, you cannot serve God or money. He did not say you cannot serve God or Satan. He said you cannot serve God or money. ಅದಕ್ಕೆ ಯೇಸು ಹೇಳಿದ್ರು, ನೀವು ದೇವರನ್ನ ಮತ್ತೆ ಹಣವನ್ನ ಎರಡವನ್ನು ಕೂಡ ನೀವು ಸೇವಿಸೋದಕ್ಕೆ ಸಾಧ್ಯ ಇಲ್ಲ. ಆತನು ದೇವರನ್ನ ಸೈತಾನನ ಅಂತ ಹೇಳಿಲ್ಲ, ದೇವರನ್ನ ಮತ್ತು ಐಶ್ವರ್ಯವನ್ನ ಹಣವನ್ನ ನೀವು ಸೇವಿಸೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. Don't be deceived by rich people living the luxurious life and you think that God has blessed them and not you. ನೀವು ಈ ಲೋಕದ ಐಶ್ವರ್ಯಂತವ್ರನ್ನ ನೋಡಿ ದೇವರು ಅವ್ರನ್ನ ಬಹಳ ಆಶೀರ್ವದಿಸಿದ್ದಾನೆ, ನಮ್ಮನ್ನ ಯಾಕೆ ಆಶೀರ್ವಾದ ಮಾಡಿಲ್ಲ ಎಂಬುದಾಗಿ ತಿಳ್ಕೊಂಡು ಮೋಸ ಹೋಗ್ಬೇಡ್ರಿ. Think of the parable of the rich man and Lazarus. ಆ ಒಂದು ಐಶ್ವರ್ಯವಂತನು ಹಾಗೂ ಲಾಜರನ ಸಾಮ್ಯವನ್ನ ನೀವು ಯೋಚನೆ ಮಾಡಿ ನೋಡಿ. Lazarus lived a beautiful life, so many cars, so many big bungalows, so many servants. I'm sure Lazarus, being a beggar right in front of the gate, he would be thinking, God, what are you even real? Are you even fair? How can a man live like this? And look at me, I have sores. The dog is coming and licking the sores. And how can I eat from the crumbs that falls from his plate? ಈ ಐಶ್ವರ್ಯವಂತ ನೋಡಿ ಅವ್ರ ಹತ್ರ ಬಂಗ್ಲಾಗಳಿತ್ತು, ಕಾರ್ಗಳಿತ್ತು, ಅನೇಕ ಸೇವಕರಿದ್ರು. ಆದರೆ ಅದೇ ಮನೆಯಲ್ಲಿ ಕೆಲಸ ಮಾಡ್ತದೆ ಅಂತ ಲಾಜರ್ ಅನ್ಕೊಂಡಿರ್ಬೋದು, ದೇವರೇ ನನಗೆ ಯಾಕೆ ಈ ಗತಿ, ದೇಹ ಎಲ್ಲ ಉಣ್ಣಾಗಿದೆ, ನಾಯಿಗಳು ಬಂದು ನೆಗ್ತಾ ಇವೆ, ದೇವರೇ ನೀನು ಇದು ನ್ಯಾಯನೇ ಎಂಬುದಾಗಿ ಆತರ ಕೇಳಿರ್ಬೋದು. That is a temporary life. ಅರ್ಥ ಮಾಡ್ಕೊಳ್ಳಿ, ಅದು ತಾತ್ಕಾಲಿಕವಾದ ಜೀವನ. What happened after they died? ಇಬ್ಬರು ಸತ್ತಾಗ ಏನಾಯ್ತು? Lazarus was comforted. Lazarus was comforted, but the rich man was in torment. ಈ ಲಾಜರನ್ನು ಸಂತೈಸಲ್ಪಟ್ಟನು, ಆದರೆ ಐಶ್ವರ್ಯವಂತನು ಎಲ್ಲಿದ್ದನು? ನರಕದ ಬೆಂಕಿಯಲ್ಲಿದ್ದನು. Suffer here and live in joy in heaven. ಇಲ್ಲಿ ನಾವು ಶ್ರಮೆಗಳಿಗೆ ಒಳಗಾದ್ರೂ ಕೂಡ ಅಲ್ಲಿ ನಾವು ಸಂತೋಷ ಉಳ್ಳರಾಗಿರೋದಕ್ಕೆ ಬಯಸಬೇಕಾಗಿದೆ. Don't worry about the joy here in this world. Don't worry about the comfort here in this world. ಈ ಲೋಕದ ಸಂತೋಷ ವಸ್ತುಗಳಿಗೆ ನೀವು ಅದ್ರ ಮೇಲೆ ನಂಬಿಕೆ ಇಡಬೇಡಿ, ಅದನ್ನ ಬಯಸಬೇಡಿ. That's why Jesus says those who lose their life will gain it. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಯಾರು ತನಗೋಸ್ಕರ ತಮ್ಮ ಜೀವಗಳನ್ನ ಕಳ್ಕೊಳ್ತಾರೋ ಅಂತವ್ರು ಪಡ್ಕೊಳ್ತಾರೆ ಎಂಬುದಾಗಿ. Philippians chapter 4 verse 13, where Paul says, I can do anything through Christ who strengthens me. ಫಿಲಿಪ್ಪಿಯದವರಿಗೆ 4:13 ಪೌಲ್ ಹೇಳ್ತಾನೆ, ನನ್ನ ಬಲಪಡಿಸುವ ಆತನ ಕ್ರಿಸ್ತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡಲು ಕೂಡ ಶಕ್ತನಾಗಿದ್ದೇನೆ ಎಂಬುದಾಗಿ. But that verse is very much misused in today's theology because we use that verse to do whatever we want. If you want to become an athlete, if Pastor Mona wants to run as fast as Usain Bolt, he will use that verse and say, I can do anything with Christ who strengthens me, and he will work very hard because he wants to be like Usain Bolt. ಆದ್ರೆ ಈ ವಾಕ್ಯವನ್ನ ಅನೇಕರು ತಪ್ಪಾದ ರೀತಿಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ ಪಾಸ್ಟರ್ ಮನೋಹರ್ ಉಸೇನ್ ಬೋಲ್ಟ್ ಆಗಿ ಆಗ್ಬೇಕಾ ಅಂತ ಅನ್ಕೊಂಡ್ರೆ ಇದೇ ವಾಕ್ಯ ಉಪಯೋಗಿಸಿ ನನ್ನ ಬಲಪಡಿಸುವ ಆತನ ಕ್ರಿಸ್ತಕ್ಕೂ ಎಲ್ಲದಕ್ಕೂ ಸಾಧ್ಯ ಎಂಬುದಾಗಿ ಅವರು ಉಸೇನ್ ಬೋಲ್ಟ್ ಆಗೋದಕ್ಕೆ ಪ್ರಯತ್ನಿಸ್ತಾರೆ. But you read verse 12, 11, 10 and then you'll understand what 13 means. ನೀವು ಯಾವಾಗ 10, 11, 12 ವಾಕ್ಯಗಳನ್ನ ಓದ್ತಿರೋ ಆವಾಗ 13ನೇ ವಾಕ್ಯದ ಅರ್ಥ ನಿಮಗೆ ಅಂತ ತಿಳಿಯಪಡಿಸುತ್ತೆ. Paul says, I can live in poverty, I can live in plenty. I know what is in need. I know what when I have everything in life, I can live, I can give thanks to God, I can rejoice in whatever situation I am in, and I can do that through Christ who strengthens me. ಅಲ್ಲಿ ನಿಜವಾದ ಅರ್ಥ ಅಂದ್ರೆ ಪೌಲ್ ಏನ್ ಹೇಳ್ತಾನೆ ಅಂದ್ರೆ, ನನಗೆ ಬಡತನದಲ್ಲಿಯೂ ಜೀವಿಸಕ್ಕೆ ಸಾಧ್ಯ, ಸಿರಿತನದಲ್ಲೂ ಜೀವಿಸಕ್ಕೂ ಸಾಧ್ಯ, ಎಲ್ಲ ಇದ್ದಾಗ್ಲೂ ಕೂಡ ಜೀವಿಸಕ್ಕೆ ಸಾಧ್ಯ, ಏನು ಇಲ್ಲದೆ ಇರಬೇಕಂದ್ರೂ ಕೂಡ ದೇವರನ್ನ ನಾನು ಸ್ತುತಿಸೋದಕ್ಕೆ ಸಾಧ್ಯ. ಯಾವ ರೀತಿಯಲ್ಲಿ ಎಲ್ಲಾ ಪರಿಸ್ಥಿತಿಗಳಲ್ಲೂ ಕೂಡ ನಾನು ದೇವರನ್ನ ಸ್ತುತಿಸಕ್ಕೆ ಸಾಧ್ಯ ಅಂದ್ರೆ ಅದು ಕ್ರಿಸ್ತನಲ್ಲಿ ಇದ್ದುಕೊಂಡು ಆತನ ಕೊಡುವ ಶಕ್ತಿಯ ಮುಖಾಂತರ ಎಲ್ಲಾ ಪರಿಸ್ಥಿತಿಗಳಲ್ಲೂ ಕೂಡ ನಾನು ದೇವರನ್ನ ಸ್ತುತಿಸೋದಕ್ಕೆ ಸಾಧ್ಯ ಎಂಬುದಾಗಿ. Amen. ಆಮೆನ್. I'm not here to demotivate you. ನಾನು ನಿಮ್ಮನ್ನ ಕುಗ್ಗಿಸೋದಕ್ಕೆ ಈ ಮಾತುಗಳನ್ನ ಹೇಳ್ತಾ ಇಲ್ಲ. If you have some aspirations in this world, don't worry, go for it. ಈ ಲೋಕದಲ್ಲಿರುವ ಕೆಲವು ಆಸೆಗಳು ಇರುವುದಾದ್ರೆ ನೀವು ಅದು ಬಿಟ್ಬಿಡ್ಬೇಡಿ ಅಂತ ಹೇಳ್ತಾ ಇಲ್ಲ, ಅದನ್ನ ನೀವು ಹಿಂದಟ್ಟಿರಿ. If God has given you a vision to do something, go for it. ದೇವರು ಒಂದು ಕಾರ್ಯವನ್ನ ಮಾಡೋದಕ್ಕೆ ನಿಮಗೆ ದರ್ಶನವನ್ನ ಕೊಟ್ಟಿರುವುದಾದ್ರೆ ನೀವು ಅದನ್ನ ನೋಡ್ಕೊಂಡು ಮುಂದೆ ಓಡ್ರಿ. But don't let that remove the focus from God. ಆದ್ರೆ ಆ ಒಂದು ವಿಷಯಗಳು, ಆ ಒಂದು ವಸ್ತುಗಳು ದೇವರ ಮೇಲಿರುವ ನಿಮ್ಮ ದೃಷ್ಟಿಯನ್ನ ಅದನ್ನ ಪಕ್ಕಕ್ಕೆ ಸೆಳೆದಂತೆ ನೀವು ನೋಡ್ಕೊಳ್ಬೇಕು. As soon as you see that's trying to detract you and trying to remove you from the focus of God, the time that you need to give to God, the life that you need to live to please God day in and day out, cut it off.
ಯಾವಾಗ ನೀವು ಬಯಸುತ್ತಿರುವ ವಿಷಯಗಳು ಅಥವಾ ವಸ್ತುಗಳು ದೇವರಿಂದ ನಿಮ್ಮನ್ನ ಪಕ್ಕಕ್ಕೆ ಸೆಳೆಯುತ್ತಾ ಇದೆಯೋ ಅಂತ ಸಮಯದಲ್ಲಿ ಆ ವಿಷಯಗಳನ್ನ ನೀವು ಕಡಿದು ಹಾಕ್ಬೇಕಾಗತ್ತೆ. We need to live a life that honors God every day. ಪ್ರತಿದಿನವೂ ದೇವರನ್ನ ಘನಪಡಿಸುವ ಜೀವಿತವನ್ನ ನಾವು ಜೀವಿಸಬೇಕಾಗಿದೆ. Let's come back to Matthew 13 verse 23. ಮತ್ತೇನು 13:23. But the seed falling on good soil refers to someone who hears the word and understands it. ಒಳ್ಳೆಯ ಮಣ್ಣಿನಲ್ಲಿ ಬಿತ್ತಲ್ಪಟ್ಟಂತವನು ಯಾರೆಂದರೆ ವಾಕ್ಯವನ್ನು ಕೇಳಿ ತಿಳಿದುಕೊಂಡು ಫಲವಂತವನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುವವನೇ ಎಂದು ಹೇಳಿದನು. This is the one. Oh, you read the whole thing. Yeah. So this is exactly my prayer today for each and every one of you. ನಿಮ್ಮ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ನನ್ನ ಪ್ರಾರ್ಥನೆ ಇದಾಗಿದೆ. Be that good soil. ಆ ಒಂದು ಒಳ್ಳೆಯ ಮಣ್ಣಿನ ಹಾಗೆ ನೀವು ಇರಬೇಕೆಂಬುದಾಗಿ. Don't be of any other seed that fell in rocky places, fell along the path, anything else, but be that good soil. ರಸ್ತೆಯ ಮಗ್ಗುಲಲ್ಲಿ ಬಿದ್ದಂತ ನೆಲದ ಹಾಗೆ, ಬಂಡೆಯ ಮೇಲೆ ಬಿದ್ದಂತ ನೆಲದ ಹಾಗೆ, ಮುಳ್ಳು ಗಿಡಗಳ ಪೊದೆಗಳ ನೆಲದ ಹಾಗೆ ನಾವು ಇರಬಾರ್ದು. Open up your heart to receive the seed, to receive God's word, to allow the Holy Spirit to work in your life. ನಮ್ಮ ಹೃದಯವನ್ನ ತೆರೆದುಕೊಟ್ಟು ದೇವರು ತನ್ನ ವಾಕ್ಯಗಳ ಮುಖಾಂತರ ನಮ್ಮ ಕಾರ್ಯ ಮಾಡೋದಕ್ಕೋಸ್ಕರ, ದೇವರಾತ್ಮನು ನಮ್ಮಲ್ಲಿ ಕಾರ್ಯ ಮಾಡೋದಕ್ಕೋಸ್ಕರ ನಮ್ಮ ಹೃದಯವನ್ನು ತೆರೆಯಬೇಕಾಗಿದೆ. Jesus loves each and every one of you without a doubt. He does not want any of us to perish. He wants to save as many as possible, but it's really up to us how we receive him, how we work with him and move from being called to chosen. ಯೇಸು ಕ್ರಿಸ್ತನು ಯಾವುದೇ ಸಂಶಯವಿಲ್ಲದೆ ಪ್ರತಿಯೊಬ್ಬರನ್ನು ಕೂಡ ಆತನು ಪ್ರೀತಿಸ್ತಾ ಇದ್ದಾನೆ. ಆದರೆ ನಾವು ಕರೆಯಲ್ಪಟ್ಟವರಿಂದ ಆರಿಸಲ್ಪಟ್ಟ ಜನರಾಗಬೇಕಂದ್ರೆ ನಾವು ಕೂಡ ಆ ತೊಟ್ಟರಿಗೆ ಕೆಲಸ ಮಾಡಿ ನಾವು ಮಾಡಬೇಕಾಗಿದ್ದ ಕೆಲಸಗಳನ್ನ ನಾವು ಮಾಡಬೇಕಾಗಿದೆ. I don't know which phase of life you are in spiritually. Whether are you new to the Lord, whether have you been following Jesus from past 20, 40 years, I don't know, and it doesn't matter. ನೀವು ಆತ್ಮೀಯ ಜೀವನದಲ್ಲಿ ಯಾವ ಹಂತದಲ್ಲಿದ್ದೀರಿ ಎಂಬುದಾಗಿ ನನಗೆ ಗೊತ್ತಿಲ್ಲ. ಹೊಸದಾಗಿ ನೀವು ಯೇಸುವನ್ನು ತಿಳ್ಕೊಂಡಿರಬಹುದು ಅಥವಾ ಯೇಸುವನ್ನು ತಿಳಿದುಕೊಂಡು ಅನೇಕ ವರ್ಷಗಳಾಗಿರಬಹುದು. ಏನೇ ಆಗಲಿ ಅದು ಲೆಕ್ಕಕ್ಕೆ ಬರೋದಿಲ್ಲ. But I pray that today will be a turning point to each and every one of us. ಆದರೆ ಇವತ್ತು ಒಂದು ನಾವು ದೇವರ ಕಡೆಗೆ ತಿರುಗಿಕೊಳ್ಳುವ ಕ್ಷಣವು ನಮ್ಮ ಜೀವನದಲ್ಲಿ ಆಗಬೇಕೆಂಬುದಾಗಿ ನಾನು ಬಯಸ್ತಾ ಇದ್ದೇನೆ. Where we will leave the world behind and will focus on what God has for us. ನಾವು ಲೋಕವನ್ನ ಹಿಂದೆ ತಳ್ಳಿ ದೇವರು ನಮಗೋಸ್ಕರ ಏನಿಟ್ಟಿದ್ದಾನೋ ಅದರ ಹಿಂದೆ ನಾವು ಸಾಗಬೇಕಾಗಿದೆ. We will focus on what purpose and the plan that God has for us in our lives. ನಮ್ಮ ಜೀವಿತಗಳಿಗೆ ದೇವರಿಟ್ಟಿರೋ ಉದ್ದೇಶಗಳನ್ನ ಹಾಗೂ ಯೋಜನೆಗಳನ್ನ ನಾವು ಇಟ್ಟುಕೊಂಡು ಮುಂದೆ ಸಾಗೋಣ. We will not go behind the worldly things. ನಾವು ಲೋಕದ ಹಿಂದೆ ಹೋಗುವುದು ಬೇಡ. But we will go behind the heavenly things. ನಾವು ಪರಲೋಕದ ವಿಷಯಗಳ ಹಿಂದೆ ಹೋಗೋಣ. We will seek God and his righteousness. We will seek his kingdom first and let everything else be added unto us. ನಾವು ಮೊದಲನೇದಾಗಿ ದೇವರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತವಕ ಪಡೋಣ. ತರುವ ಬೇರೆ ಎಲ್ಲವೂ ಕೂಡ ಸೇರಿಸಲ್ಪಡುವ ನಮಗೆ ಬರಲಿ.